ತಾಂಡವ್ ಯಾಕೆ ಬಂದ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೋಡಿ, ನೀವು ತುಂಬಾ ಟೆನ್ಷನ್ ಆಗಿದ್ದೀರಾ ಅಂತ ನನಗೆ ಗೊತ್ತು, ಬಟ್ ಅದರ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ ಅವನು ಮನೆ ವಿಷಯ ಮಾತಾಡಕ್ ಬಂದಿರ್ತಾನೆ ಅಷ್ಟೆ, ಬೇರೆ ಏನೂ ಇಲ್ಲ. ಆ ಕೆಲ್ಸದ ಕೇಸ್ ಇಟ್ಕೊಂಡು ಅವ್ರನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡೆ. ಅದು ಹೋಯ್ತು, ದುಡ್ಡು ಹೋಯ್ತು, ಮನೆನೂ ಹೋಯ್ತು. ಇದೆಲ್ಲ ಬೇಕಿತ್ತಾ? ಎಲ್ಲ ನಿನ್ನಿಂದಾನೇ ಶ್ರೇಷ್ಠ. ನನ್ನಿಂದ ಅಲ್ಲ. ನಿನ್ನಿಂದ ಅಲ್ಲ ಅಂದ್ರೆ ಇನ್ಯಾರಿಂದ? ಭಾಗ್ಯನಿಂದ. ಭಾಗ್ಯನಿಂದನಾ? ಏನ್ ಹೇಳ್ತಿದ್ಯಾ ನೀನು? ಎಸ್ ತಾಂಡವ್, ಭಾಗ್ಯನೇ ಕಾಮತ್ ಅವ್ರ ಹತ್ರ ಹೋಗಿ ಅವ್ರಿಬ್ರು ಮನೆ ಸೇಲ್ ಮಾಡ್ತಿದ್ದಾರೆ, ಡಾಕ್ಯುಮೆಂಟ್ ಅವ್ರ ಹೆಸರಲ್ಲಿಲ್ಲ, ಏನಾದ್ರೂ ಮಾಡಿ ಕೇಸ್ ಮಾಡೋಣ ಅಂತ ಹೇಳಿರ್ತಾಳೆ. ಅದಕ್ಕೆ ಇದೆಲ್ಲ ಆಗಿರೋದು. ನೋಡು ತಾಂಡವ್, ನಮ್ಮನ್ನ ಇದರಿಂದ ಕಾಪಾಡಕ್ಕಾಗೋದು ಒಬ್ರ ಕೈಲೆ. ಯಾರಿಂದ? ನಿಮ್ಮ ಅಪ್ಪ ಅಮ್ಮ. ಹೇಗಾದ್ರೂ ಕನ್ವಿನ್ಸ್ ಮಾಡಿ ಅವ್ರ ಕೈಯಿಂದ ಸೈನ್ ತಗೋ. ಅದಕ್ಕೆ ಕುಸುಮಾಂಬೆ ಒಪ್ಬೇಕಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡು ತಾಂಡವ್. ಎಮೋಷನಲ್ ಬ್ಲಾಕ್ ಮೇಲ್ ಮಾಡು ತಾಂಡವ್, ಇಲ್ಲಾಂದ್ರೆ ನಾವಿಬ್ರು ಪಕ್ಕಾ ಜೈಲ್ಗೆ ಹೋಗ್ತೀವಿ. No, ಶ್ರೇಷ್ಠ, please don't say that. ಹಾಗಾದ್ರೆ ನಾನು ಹೇಳೋದನ್ನ ಕೇಳು. ಪ್ಲೀಸ್ ಗೋ ಅಂಡ್ ಕನ್ವಿನ್ಸ್ ದೆಮ್. ಏನಾಯ್ತು ಮಾವ, ಇದ್ದಕ್ಕಿದ್ದ ಹಾಗೆ ಬರೋಕ್ ಹೇಳಿದ್ರಿ? ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕಮ್ಮ. ಥ್ಯಾಂಕ್ಸ್ ಹೇಳೋಂಥದ್ದು ನಾನೇನ್ ಮಾಡ್ದೆ ಮಾವ? ನಿನ್ನಿಂದ ನನ್ನ ಮಗ ಆದಿ ಖುಷಿಯಾಗಿದ್ದಾನೆ, ಅದಕ್ಕೆ. ಅಯ್ಯೋ, ಅದ್ರಲ್ಲಿ ನಂದೇನೂ ಇಲ್ಲ ಮಾವ. ಅವ್ರ ಮನಸ್ಥಿತಿ ಅವ್ರನ್ನ ಖುಷಿಯಾಗಿ ಇಟ್ಟಿದೆ ಅಷ್ಟೇ. ಭಾಗ್ಯ, ಆದಿ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ಅರ್ಥ ಆಗ್ಲಿಲ್ಲ ಮಾವ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಂದ್ರೆ ಆದಿನ ನೋಡಿದ್ರೆ ನಿನಗೇನ್ ಅನ್ಸುತ್ತೆ? ಯಾವ ತರ ವ್ಯಕ್ತಿ ಅಂತ ಅನ್ಸುತ್ತೆ? ಅವ್ರನ್ನ ನೋಡಿದಾಗ ತುಂಬಾನೇ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ಸಹಾಯ ಮಾಡೋ ಮನಸ್ಥಿತಿ ಇರೋರು, ಯಾವಾಗ್ಲೂ ಎಲ್ರಿಗೂ ಒಳ್ಳೇದ್ ಬಯಸೋರು, ಮನಸ್ಸಲ್ಲಿ ಒಂಚೂರು ಕಲ್ಮಶ ಇಲ್ದಿರೋ ವ್ಯಕ್ತಿ ಅನ್ಸುತ್ತೆ. ಅವರಲ್ಲಿ ಸಾಕಷ್ಟು ಒಳ್ಳೆ ಗುಣಗಳಿದೆ ಮಾವ. ನೀನ್ ಹೇಳಿದ ಅಷ್ಟು ಸರಿ ಕಣಮ್ಮ. ಒಳ್ಳೆ ಹುಡುಗ ಅವನು, ಮಗು ಅಂತ ಮನಸ್ಸಿನವನು. ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾನಮ್ಮ, ಬಿಡೋದೇ ಇಲ್ಲ. ಇಷ್ಟೆಲ್ಲ ಒಳ್ಳೆ ವ್ಯಕ್ತಿ ಬಗ್ಗೆ ನನಗೆ ಒಂದೇ ಒಂದು ಕೊರಗಿದೆಯಮ್ಮ. ಕೊರಗ? ಏನ್ ಮಾವ ಅದು? ಅವನ ಮದುವೆ ವಿಷಯನಮ್ಮ. ಮದುವೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಓಡೋಗಕ್ ಶುರು ಮಾಡ್ಬಿಡ್ತಾನಮ್ಮ. ಅದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಕೋಪ ಮಾಡ್ಕೊತಾನೆ. ಅದಕ್ಕೆ ನಿನ್ನಿಂದ ಸಹಾಯ ಬೇಕಲ್ಲಮ್ಮ. ನನ್ನಿಂದ ಸಹಾಯನ? ಏನ್ ಮಾವ ಅದು? ಆದಿ ನಿನ್ ಮಾತು ಕೇಳ್ತಾನೆ, ಹೇಗಾದ್ರೂ ಮಾಡಿ ಅವನ್ನ ಮದುವೆಗೆ ಹೋಗ್ತಾನೆ. ನಿನ್ನಿಂದ ಈ ಕೆಲಸ ಸಾಧ್ಯ. ಅವನು ನಿನ್ನ ಮಾತು ಕೇಳೇ ಕೇಳ್ತಾನೆ. ನೀನೇನಾದ್ರೂ ಸಹಾಯ ಮಾಡಲಿಲ್ಲ ಅಂತಂದ್ರೆ ಅವನ ಜೀವನ ತುಂಬಾ ಕಷ್ಟ ಕಣಮ್ಮ. ಜೀವನ ಪೂರ್ತಿ ಒಂಟಿಯಾಗೆ ಉಳಿದು ಬಿಡ್ತಾನಮ್ಮ. ಆದ್ರೂ ಮಾವ, ಆಗಲ್ಲ ಅಂತ ಮಾತ್ರ ಹೇಳ್ದಮ್ಮ. ಸಮಯ ತಗೋ, ಪರವಾಗಿಲ್ಲ, ಆದ್ರೆ ಇಲ್ಲ ಅಂತ ಮಾತ್ರ ಹೇಳಬೇಡಮ್ಮ. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಗಳೇ, ಪ್ಲೀಸ್. ಮಾವ, ದಯವಿಟ್ಟು ಹೀಗೆಲ್ಲ ಮಾಡ್ಬೇಡಿ ಮಾವ, ತುಂಬಾ ಮುಜುಗರ ಆಗುತ್ತೆ. ಆದಿ ಮದುವೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಪ್ಲೀಸ್ ನೀನು ಸಹಾಯ ಮಾಡು. ಸರಿ ಮಾವ, ಆಯ್ತು, ನಾನು ಪ್ರಯತ್ನ ಮಾಡ್ತೀನಿ. ಭಾಗ್ಯವ್ರೆ, ಟಿಫನ್ ರೆಡಿ. ಭಾಗ್ಯವ್ರು ಎಲ್ಲೋದ್ರು? ಎಲ್ಲಿ ಹೋದ್ಲಿವಳು? ಇದೀಗ ಹೇಳ್ತಿ, ಫೋನ್ ಮಾಡ್ತೀನಿ.
ಮಾವ ಆದಿ ಅವರೇ ಫೋನ್ ಮಾಡ್ತಿದ್ದಾರೆ. ಮಾತಾಡು, ಸ್ಪೀಕರ್ ಆನ್ ಮಾಡು, ಏನ್ ಮಾತಾಡ್ತಾನೋ ಕೇಳೋಣ. ಹಲೋ ಹಲೋ ಬಾಸ್, ಎಲ್ಲಿದ್ದೀರಾ? ನಿಮ್ಗೋಸ್ಕರ ಅಡ್ಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ, ನೀವು ನೋಡಿದ್ರೆ ಕಾಣ್ತಾನೆ ಇಲ್ಲ. ಏನೋ ರೆಡಿ ಮಾಡ್ಬಿಟ್ರಾ? ಮತ್ತೆ ನಾವು ಅಂದ್ರೆ ಸುಮ್ನೆನಾ? ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ಅಡಿಗೆ ತಯಾರಿದೆ, ನೀವು ಬಂದು ಟೇಸ್ಟ್ ನೋಡ್ಬೇಕು ಅಷ್ಟೇ. ಅಲ್ಲ, ನೀವ್ ಎಲ್ಲಿ ಹೋದ್ರಿ ಅಂತ? ನಾನಿಲ್ಲೇ ಅಂಗಡಿ ಹತ್ರ ಬಂದಿದ್ದೆ. ಸರಿ, ಬೇಗ ಬನ್ನಿ, ವೇಟಿಂಗ್. ನೋಡ್ದ್ಯಾ ಭಾಗ್ಯ, ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದಾನೆ. ಒಮ್ಮೆ ಚುಮ್ಟು ಮುಗೀತು. ಈಗ ಅವ್ನ ಖುಷಿ ನೋಡ್ದಲ್ಲ, ಇದನ್ನ ನಾನು ತುಂಬಾ ದಿವಸದಿಂದ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವನು ಹೀಗೆ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಅವನು ಮದುವೆ ಆಗ್ಬೇಕು, ಒಂದು ಒಳ್ಳೆ ಬದುಕು ಕಟ್ಕೊ. ಅದನ್ನ ಅವನು ಒಪ್ಬೇಕು ಅಂತ ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯನಮ್ಮ. ಮಗಳೇ, ಹೇಗಾದ್ರೂ ಮಾಡಿ ಒಪ್ಸೋಣ. ಸರಿ ಮಾವ, ಆದಿ ಅವರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವ್ರಿಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಖಂಡಿತ ಮಾಡ್ತೀನಿ. ಅದೇನೋ ಮಾತಾಡ್ಬೇಕು ಅಂತ ಕರ್ದಿಯಲ್ಲ, ಮಾತಾಡು. ಸುಮ್ಮನೆ ಹಿಂಗ್ ನಿಂತ್ರೆ ನಾನೇನ್ ಅನ್ಕೋಬೇಕು? ಏನಾಯ್ತು? ಅಮ್ಮ ಅಮ್ಮ ಅದು ನಾನೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಮ್ಮ. ನೀನೇ ನನ್ನ ಕಾಪಾಡ್ಬೇಕು. ಅಯ್ಯೋ, ಎಂತೆಂತ ದೊಡ್ಡ ತಪ್ಪು ಮಾಡಿದ್ಯಪ್ಪ ನೀನು. ಇದು ಏನು ಮಹಾ? ಹೇಳು, ಇದು ಹೇಳ್ಬಿಡು ಏನು ಅಂತ. ಅಮ್ಮ ಅದು ಮನೆ ಮಾರ್ಬೇಕು ಅನ್ನೋ ಹುಚ್ಚಿನಲ್ಲಿ ಸುಳ್ಳು ಪೇಪರ್ ಎಲ್ಲ ರೆಡಿ ಮಾಡ್ಬಿಟ್ಟೆ. ಏನೋ ಆಗಿದೆ ನಿನಗೆ? ಆ ಮನೆ ಮಾರಕ್ ಹೊರಟಿದ್ಯಾ? ಏನ್ ಹೇಳ್ಬೇಕು ನಿನಗೆ? ಅಯ್ಯೋ ಅಮ್ಮ, ನನ್ ಪರಿಸ್ಥಿತಿ ಹಾಗಿದೆಯಮ್ಮ. ನನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಪ್ಪು ಮಾಡ್ಬಿಟ್ನಮ್ಮ. ಏನ್ ಮಾಡ್ಲಿ ಹೇಳು? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಫೋರ್ಜರಿ ಮಾಡ್ದೆ. ಇವಾಗ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೀನಿ. ನೀನೇ ನನ್ನ ಕಾಪಾಡ್ಬೇಕಮ್ಮ. ಅಮ್ಮ ಪ್ಲೀಸ್, ದೊಡ್ಡ ಮನ್ಸ್ ಮಾಡಿ ಅಪ್ಪನ ಹತ್ರ ಸೈನ್ ಹಾಕ್ಸಮ್ಮ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ. ಅಪ್ಪ ಅಮ್ಮನ್ ನೆನಪು ಈಗ ಬಂತಲ್ಲ ನಿನಗೆ? ಇಷ್ಟು ದಿವಸ ಇರ್ಲಿಲ್ಲ ಅಲ್ಲ? ಅಮ್ಮ ಅಮ್ಮ ಪ್ಲೀಸ್, ಆತರ ಎಲ್ಲ ಹೇಳ್ಬೇಡಮ್ಮ. ಅಮ್ಮ, ನನಗ್ ಕೋಪ ಇದ್ದಿದ್ದು ಆ ಭಾಗ್ಯನ್ ಮೇಲೆ. ನಿಮ್ ಮೇಲಾಗ್ಲಿ, ಅಪ್ಪನ ಮೇಲಾಗ್ಲಿ ಅಥವಾ ಮಕ್ಳ ಮೇಲೆ ಯಾವತ್ತೂ ಕೋಪ ಇರ್ಲಿಲ್ಲಮ್ಮ. ನಿಮ್ಮೇಲ್ ತುಂಬಾ ಪ್ರೀತಿ ಇತ್ತು, ಇದೆ. ಪ್ಲೀಸ್ ಅಮ್ಮ, ನಿನ್ ಮಗನ್ ಜೀವ ನಿನ್ ಕೈಲಿದೆ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ ಪ್ಲೀಸ್. ಆತರ ಎಲ್ಲ ಮಾತಾಡ್ಬೇಡ ತಾಂಡವ್. ಎಲ್ಲಾರ ಜೀವನಾನು ಹಾಳು ಮಾಡಿರೋ ನೀನು. ಈಗ ನಿನ್ ಜೀವನನ ನಾವು ಉಳಿಸ್ಕೊಡ್ಬೇಕಾ? ಇದನ್ನೆಲ್ಲ ನಾನ್ ನಂಬೇಕು. ಅಮ್ಮ ಪ್ಲೀಸ್, ಆತರ ಎಲ್ಲ ಹೇಳ್ಬೇಡಮ್ಮ. ನೀನ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನ್ ಬೀದಿಗೆ ಬರ್ಬೇಕಾಗತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಐ ಆಮ್ ಸಾರಿ. ನೋಡು, ನಾನೇನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀನ? ತಪ್ಪು ಮಾಡಿದೀನಮ್ಮ. ಬಟ್ ಇದನ್ನೆಲ್ಲ ಪ್ಲೀಸ್ ಮನ್ಸಿನಲ್ಲಿ ಇಟ್ಕೋಬೇಡಮ್ಮ. ಅಮ್ಮ, ನಿನ್ನ ಹೆತ್ತ ಮಗ ಅಮ್ಮ ನಾನು. ನಾನೇನಾದ್ರೂ ಒದ್ದಾಡ್ದೆ ನೀನ್ ಸಹಿಸ್ಕೊಳಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ ಅಮ್ಮ, ಯಾಕಮ್ಮ ಸುಮ್ನಿದ್ಯಾ? ಅಮ್ಮ, ನಿನಗ್ ನನ್ ಮೇಲೆ ನಂಬಿಕೆ ಬರ್ತಿಲ್ವಾ? ಅಮ್ಮ ಅಮ್ಮ ಪ್ಲೀಸ್ ಸಹಾಯ ಮಾಡಮ್ಮ. ಅಮ್ಮ, ನಿನ್ ಕಾಲ ಬೀಳ್ತೀನಮ್ಮ.
ಅಲ್ಲ, ಈ ತಾಂಡವರು ಇದ್ದಕ್ಕಿದ್ದ ಹಾಗೆ ಬಂದು ಏನೋ ಮಾತಾಡಬೇಕು ಅಂತ ಹೋದ್ರು. ಅದು ಅತ್ತೆನೊಬ್ಬರನ್ನೇ ಕರ್ಕೊಂಡು ಹೋದ್ರು. ಏನ್ ವಿಷಯ ಇರ್ಬೋದು? ತಾಂಡವ್ ಯಾಕೆ ಬಂದ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಹ್ಮ್. ನೋಡಿ, ನೀವು ತುಂಬಾ ಟೆನ್ಷನ್ ಆಗಿದ್ದೀರಾ ಅಂತ ನನಗೆ ಗೊತ್ತು, ಬಟ್ ಅದರ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ ಅವನು ಮನೆ ವಿಷಯ ಮಾತಾಡಕ್ ಬಂದಿರ್ತಾನೆ ಅಷ್ಟೆ, ಬೇರೆ ಏನೂ ಇಲ್ಲ. ಗೆಳತಿ, ನಾನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗಲ್ಲ ಅಂದ್ಯಲ್ಲ, ಅವಳಿಗೂ ಅದೇ ಆಗ್ತಾ ಇದೆ. ಅವಳಿಗೂ ಅಷ್ಟೇ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗ್ತಿಲ್ಲ. ಏನಿದು, ಭಾಗ್ಯ ಅವರು ನಿಜವಾಗ್ಲೂ ನನ್ನ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾಮತ್ ಮಾವ ಹೇಳಿದ್ದನ್ನ ಇವ್ರ ಹತ್ರ ಈಗಲೂ ಹೇಳಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅವ್ರನ್ನ ನೋಡೋದಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ಇವ್ರೇನಾದ್ರೂ ತಪ್ಪು ತಿಳ್ಕೊಂಡ್ಬಿಟ್ರೆ? ಆದಿಯವ್ರೆ, ಅದು ತಿಂಡಿ ಮಾಡಿದ್ರಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ಹಬ್ಬ, ಫೈನಲಿ ಈಗ್ಲಾದ್ರೂ ಹೇಳಿದ್ರಲ್ಲ. ಎಲ್ರಿಗೂ ನಾಲ್ಗೆ ಟೇಸ್ಟ್ ಹೇಳಿದ್ರೆ ನಿಮ್ಗೆ ಜಠರ ಟೇಸ್ಟ್ ಹೇಳುತ್ತಾ ಅಂತ. ಅಯ್ಯೋ, ಹಾಗಲ್ಲ, ನಾನು ಬೇರೆ ಏನೋ ಯೋಚನೆಲಿದ್ದೆ. ಏನ್ ಯೋಚನೆ? ಎಲ್ಲ ಓಕೆನಾ? ಏನಾದ್ರು ಸಮಸ್ಯೆನಾ? ಏನ್ ಯೋಚನೆ ಅಂತ ಹೇಳಿ. ನಿಮ್ದೇ ಯೋಚನೆ.